ಇತ್ತೀಚೆಗೆ ಎಷ್ಟೊಂದ್ ಜನ ಹುಡುಗಿರು ಕಡಿಮೆ ಬಟ್ಟೆ ಹಾಕೊಳ್ಳದೆ ಫ್ರೀಡಮ್ ಅನ್ಕೋಬಿಟ್ಟವ್ರೆ. ರೆಕ್ಕೆ ಬಿಚ್ಚಿ ಹಾರೋದು ಹಕ್ಕಿಗಳಿಗೆ ಫ್ರೀಡಮ್, ಬಟ್ಟೆ ಬಿಚ್ಚಿ ಕುಣಿಯದೆ ಹುಡುಗಿರ್ ಫ್ರೀಡಮ್ ಅನ್ನೋ ರೇಂಜ್ ಗೆ ಸೋಷಿಯಲ್ ಮೀಡಿಯಾ ಹೋರಾಟಗಳು ಮಾಡ್ತವ್ರೆ. ಪ್ರಾಣಿಗಳು ಬಟ್ಟೆ ಹಾಕಲ್ಲ, ಅವಕ್ಕೆ ರೆಸ್ಟ್ರಿಕ್ಷನ್ ಇಲ್ಲ, ಮನುಷ್ಯರಾಗಿರೋ ನಮ್ಗೆ ಯಾಕೆ ರೆಸ್ಟ್ರಿಕ್ಷನ್ ಅಂತ ಲಾಜಿಕ್ ಗಳು ಪುಂಕ್ತವ್ರೆ. ಹುಂಜ ಕೋಳಿನ ಫೋರ್ಸ್ಫುಲ್ ಆಗಿ ಓಡಿಸ್ಕೊಂಡು ಹೋದ್ರೆ ಪ್ರಕೃತಿ ಇರೋದೇ ಹಂಗೆ ಅಂತ ಸುಮ್ನಾಗ್ತಿವಿ. ಅದೇ ಮನುಷ್ಯರಲ್ಲಿ ಹುಡುಗ ಹುಡುಗಿನ ಫೋರ್ಸ್ಫುಲ್ ಆಗಿ ಓಡಿಸ್ಕೊಂಡು ಹೋದ್ರೆ 4 ತತ್ಕಿ ಅತ್ಯಾಚಾರದ ಕೇಸ್ ಹಾಕಿ ಗಲ್ಗಾಕ್ಸ್ಬಿಡ್ತೀವಿ. ಅದಕ್ಕೆ ಪ್ರಾಣಿಗಳು ಮಾಡೋದೆಲ್ಲಾನು ಬುದ್ಧಿ ಇರೋ ಮನುಷ್ಯರು ಮಾಡಕ್ ಹೋಗ್ಬಾರ್ದು. ಈ ಇನ್ಸ್ಟಾಗ್ರಾಮ್ ಅಲ್ಲಿ ಫೆಮಿನಿಸಂ ಹೆಸರಲ್ಲಿ ಕೆಲವು ಫೀಮೇಲ್ ಕ್ರಿಯೇಟರ್ ಗಳು 7 ಮೀಟರ್ ಕೆಲಸ ಮಾಡ್ತಾವ್ರೆ. ಹುಡುಗಿರ್ಗೆ ಹುಡುಗರಿಗಿಂತ ಚೆನ್ನಾಗಿ ಓದಿ, ಹುಡುಗರಿಗಿಂತ ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಬೆಳೀರಿ, ಹುಡುಗರಿಗಿಂತ ದೊಡ್ಡ ಲೀಡರ್ ಗಳಾಗಿ ಅಂತ ಹೇಳ್ಕೊಡೋದ್ ಬಿಟ್ಟು ಹುಡುಗರು ಶರ್ಟ್ ಬಿಚ್ತಾರೆ ನಾವ್ಯಾಕೆ ಬಿಚ್ಚಬಾರ್ದು, ಹುಡುಗರು ಎಣ್ಣೆ ಕುಡಿತಾರೆ ನಾವ್ಯಾಕೆ ಕುಡಿಬಾರ್ದು, ಹುಡುಗರು ರಾತ್ರಿ 12 ಗಂಟೆಗೆ ಮನೆಗೆ ಬರ್ತಾರೆ ನಾವ್ಯಾಕೆ ಬರಬಾರ್ದು ಅಂತ ಇಲ್ದಿರೋದ್ನೆಲ್ಲ ತಲೆಗೆ ತುಂಬಿ ಒಳ್ಳೆ ಹುಡುಗಿರ್ಗೂ 3 ಬಿಡೋದು ಹೆಂಗೆ ಅಂತ ಟ್ರೈನಿಂಗ್ ಕೊಡ್ತಾವ್ರೆ. ಮಾತೆತ್ತಿದ್ರೆ ಯಾವ ಹುಡುಗರು ಸರಿ ಇಲ್ಲ ಅಂತಾರೆ. ಅವ್ರಂಗ್ ಹೇಳಕ್ಕೂ ಒಂದ್ ಕಾರಣ ಇದೆ. ಇಂತ ಚಪ್ರಿ ಬುದ್ಧಿ ಕಲ್ತಿರೋ ಹುಡುಗಿರಿಗೆ ಶ್ರೀರಾಮಚಂದ್ರನ ಸಿಗ್ತಾನೆ, ಅವ್ರಿಗಿಂತ ದೊಡ್ಡ ಚಪ್ರಿನೇ ಸಿಗ್ತಾನೆ, ಅವ್ರನ್ನ ಅರ್ಧಕ್ಕೆ ಕೈ ಕೊಟ್ಟು ಹೋಯ್ತಾನೆ. ಹಂಗೆ ಇನ್ನೊಂದ್ 2-3 ಚಪ್ರಿಗಳನ್ನ ಲವ್ ಮಾಡಿ ಅವ್ರು ಬಿಟ್ಟೋದ್ಮೇಲೆ ಚಪ್ರಿ ಹುಡುಗರು ಸರಿ ಇಲ್ಲ ಅಂತ ಅನ್ಕೊಳ್ಳೋದ್ ಬಿಟ್ಟು ಹುಡುಗರೇ ಯಾರು ಸರಿ ಇಲ್ಲ ಅಂತ ಅನ್ಕೊಬಿಡ್ತಾರೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರಿಗೆ ಆಕ್ಟಿಂಗ್ ಡ್ಯಾನ್ಸ್ ಏನು ಗೊತ್ತಿರಲ್ಲ, ಓದೋ ಟೈಮಲ್ಲಿ ಕರೆಕ್ಟ್ ಆಗಿ ಓದ್ದೆ, ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಸಿಕ್ಕಿಲ್ಲ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಬಟ್ಟೆ ಬಿಚ್ಚಿ ಚಂಗ್ಲು ನನ್ ಮಕ್ಕಳನ್ನ ಫಾಲೋವರ್ಸ್ ಆಗಿ ತಗೊಂಡು ಸಬ್ಸ್ಕ್ರಿಪ್ಷನ್ ಅಲ್ಲಿ ದುಡ್ಡು ಮಾಡ್ತೀರಾ ಅಂದ್ರೆ ನಿಮ್ಗಿಂತ ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಕರೆಯೋರೇ ಪರವಾಗಿಲ್ಲ. ಪೊಲೀಸರು ಒಂದ್ಸಲಿ ಎದ್ಲಿಸಿದ್ರೆ ಅವ್ರು ಮತ್ತೆ ಆ ಕೆಲಸ ಮಾಡಲ್ಲ. ನೀವ್ ಹಾಕೋ ಬಟ್ಟೆಗೂ ನಿಮಗ್ ಸಿಗೋ ಗೌರವಕ್ಕೂ ತುಂಬಾ ಲಿಂಕ್ ಇದೆ. ಬಿಕ್ಕಿನಿ ಹಾಕೊಂಡಿರೋರು ನೋಡಿದ್ರೆ ಅಯ್ಯೋ ದೇವತೆ ಕಾಲಿಗೆ ಬೀಳ್ಬೇಕು ಅಂತ ಇಡೀ ಹಿಸ್ಟ್ರಿಲೇ ಯಾವಂಗ್ ಅನ್ಸಿರಲ್ಲ. ಈ ವಿಡಿಯೋ ನೋಡಿ ಕೆಲವರಿಗೆ ಬ್ಯಾಕ್ ಸುಟ್ಟೋಗಿದ್ರೆ ನಮ್ಮ ಹುಡುಗರು ಮತ್ತೆ ಸಂಸ್ಕಾರ ಇರೋ ಹುಡುಗಿರು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೋಸ್ಕರ ಫ್ರೀ ಬರ್ನಾಲು ಮತ್ತೆ ಐಸ್ ಕ್ಯೂಬ್ ವ್ಯವಸ್ಥೆ ಮಾಡಿರ್ತಾರೆ. ಸಂಕೋಚ ಇಲ್ದೆ ಇಸ್ಕೊಳ್ಳಿ.